ಬೆಳಗಾವಿ ಹಿಂಡಲಗ ಜೈಲಿಗೆ ಹೊರಗಿನಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಹೊರಗಿನಿಂದ ಜೈಲಿಗೆ ಹಾರಿ ಹೋಗುತ್ತೆ ಡ್ರಗ್ಸ್ ಮತ್ತು ಮೊಬೈಲ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಕಥೆಯನ್ನ ನಾವು ಇಷ್ಟು ದಿನ ನೋಡಿದ್ವಿ. ಈಗ ಹಿಂಡಲಗ ಜೈಲು, ಬೆಳಗಾವಿ ಹಿಂಡಲಗ ಜೈಲು ಅಂತ ಬಂದ್ರೆ ಈ ಅಪರಾಧಿಗಳೆಲ್ಲ ನಡಗುತ್ತಾರೆ. ಅದು ಅಂತ ಜೈಲು ಮತ್ತು ಮೇ ಬಿ ನನಗೆ ತಿಳಿದಂಗೆ ರಾಜ್ಯದ ದೊಡ್ಡ ಜೈಲು ಅದು ಹಿಂಡಲಗ ಜೈಲು. ಸೊ ಅಂತ ಜೈಲಲ್ಲೂ ಕೂಡ ಡ್ರಗ್ಸ್ ಹೋಗುತ್ತಂತೆ. ಮೊಬೈಲ್ ಬಿಡಿ, ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಬಟ್ ಡ್ರಗ್ಸ್ ಕೂಡ ಸಪ್ಲೈ ಆಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಹಿಂಡಲಗ ಜೈಲಿನ ಹೊರಗಡೆಯಿಂದ ಮೊಬೈಲ್ ಡ್ರಗ್ ಎಸೆದಿದ್ದಾನೆ ಒಬ್ಬ ವ್ಯಕ್ತಿ. ನೋಡಿ, ಹೊರಗಡೆ ನಿಂತ್ಕೊಂಡು ಗೋಡೆ ಇರುತ್ತಲ್ಲ, ಗೋಡೆಯಿಂದ ಎಸೆದು ಬಿಡೋದು ಮೇಲ್ಗಡೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಎಸೆದಿದ್ದಾನೆ ಖತರ್ನಾಕ್ ವ್ಯಕ್ತಿ. ಕ್ಷಣಾರ್ಧದಲ್ಲಿ ಮಾದಕ ವಸ್ತು ಮೊಬೈಲ್ ಅನ್ನ ಎಸೆದು ವ್ಯಕ್ತಿ ಪರಾರಿಯಾಗಿದ್ದಾನೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಆಗಿರುವಂಥದ್ದು. ಮುಂಜಾನೆ 3 ಗಂಟೆ ಅಂದರೆ ಯಾರೂ ಆ ರಸ್ತೆಯಲ್ಲಿ ಓಡಾಡ್ತಾ ಇರಲ್ಲ, ಜೈಲಿನ ಅಕ್ಕಪಕ್ಕ ಯಾರೂ ಇರಲ್ಲ. ಹೊರಗಡೆಯಿಂದ ಎಸೆದ್ರೂ ಕೂಡ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಜೈಲಿನ ಒಳಗಡೆ ಗೋಡೆ ದಾಟಿಸ್ಬಿಟ್ರೆ ಆಯ್ತಲ್ಲ, ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ. ಸೊ ಈಗ ಆತ ಎಸೆದೋಗಿರುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈ ಕಲ್ಲು ಎತ್ತಿ ಬಿಸಾಕ್ತಾರಲ್ಲ, ಹಾಗೆ ಮೊಬೈಲ್ ಮತ್ತು ಡ್ರಗ್ಸ್ ಅನ್ನ ಆತ ಬಿಸಾಕ್ ಹೋಗಿರೋದು ಜೈಲಿನ ಒಳಗಡೆ. ಮತ್ತೇನು ಗೋಡೆ ಚಿಕ್ಕದಾಗಿರುತ್ತಾ? ಅದು ದೊಡ್ಡ ಗೋಡೆ ಇರುತ್ತೆ, ಜೈಲಿನ ಗೋಡೆ. ಅದನ್ನ ಎಸೆದು ಬಿಟ್ಟು ಅಲ್ಲಿಂದ ಹೆಂಗ್ ಓಡೋಗ್ತಾನೆ ನೋಡಿ ಆತ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆಗಿರುವಂಥದ್ದು. CCTV ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಸೆರೆ ಆಗಿದೆ. ನೋಡಿ, ಜೈಲಿನ ಒಳಗಡೆ ಡ್ರಗ್ಸ್ ಅನ್ನ ಎಸೆದಂತ ವ್ಯಕ್ತಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಎಸೆದ ತಕ್ಷಣ 1 ಸೆಕೆಂಡ್ ಕೂಡ ಅಲ್ಲಿ ನಿಲ್ಲಲ್ಲ, ಆತ ಓಡೋಗ್ತಾನೆ. ಮತ್ತು ಆತನ ಮುಖಚರ್ಯೆಯನ್ನ ಗುರ್ತಿಡಿಬೇಕು ಅಂತ ಅಂದ್ರೆ ಆಗಲ್ಲ, ಬಿಕಾಸ್ ಆತ ಮಾಸ್ಕ್ ಹಾಕೊಂಡಿದ್ದಾನೆ. ಸೊ ಬೆಳಗ್ಗೆ 3 ಗಂಟೆ ಅಂತ ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಮೊಬೈಲ್ ಒಳಗಡೆ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ಅಂದ್ರೆ ಈ ವ್ಯಕ್ತಿ ಈಗ ಮೊಬೈಲ್ ಮತ್ತು ಡ್ರಗ್ಸ್ ಅನ್ನ ಎಸೆದಿದ್ದಾನಲ್ಲ, ಇದಕ್ಕಿಂತ ಮುಂಚೆನೆ ಈ ವ್ಯಕ್ತಿಗೆ ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ಇಷ್ಟು ಗಂಟೆಗೆ ಬಂದು ಆ ಮೊಬೈಲ್ ಮತ್ತು ಡ್ರಗ್ಸ್ ಅನ್ನ ಎಸಿ ನಾವಲ್ಲಿ ಕ್ಯಾಚ್ ಮಾಡ್ತೀವಿ, ನಾವು ಅದನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಮೊದಲೇ ಈತನಿಗೆ ಕಾಂಟ್ಯಾಕ್ಟ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ ಈ ಮೊದಲಿನಿಂದಲೂ ಕೂಡ ಅಲ್ಲಿ ಮೊಬೈಲ್ ಬಳಕೆ ಇದೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾದ್ರೆ ಅಲ್ಲಿನ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ.